ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಈ 8ನೇ ತಿಂಗಳಲ್ಲಿ ನಾವು ಪ್ರವೇಶಿಸಿದ್ದೇವೆ. ಈ ಹೊಸ ತಿಂಗಳಲ್ಲಿ ದೇವರ ವಾಕ್ಯ ಹಿಂಗೆ ಹೇಳುತ್ತದೆ, ಯೆಹೋವನು ತಾನೇ ನಿಮ್ಮ ಮುಂದುಗಡೆ ಹೋಗುವನು. ಸೊ ದೇವರು ನಮ್ಮ ಮಧ್ಯದಲ್ಲಿ ಪ್ರತಿದಿನ ನಮ್ಮ ಮಧ್ಯದಲ್ಲಿ ನಮ್ಮ ಸಂಕಟವಿದ್ದಾರೆ. ಸೊ ನಮ್ಮನ್ನು ಅಪಜಯಕ್ಕೆ ಆತನು ಗುರಿ ಮಾಡುವುದಿಲ್ಲ, ನಮ್ಮನ್ನು ಕೈ ಬಿಡುವುದಿಲ್ಲ. ಧೈರ್ಯದಿಂದ ನಾವು ಮುಂದೆ ಸಾಗೋಣ. ಹಲ್ಲೆಲೂಯಾ. ಸೊ ಈ ದೇವರ ಆಲಯದಲ್ಲಿ ಉಜ್ಜೀವನ ಎನ್ನುವ ಯೋಜನೆಯಲ್ಲಿ ದೇವರು ಹಲವಾರು ಸತ್ಯಗಳನ್ನು ಅಡಗಿಸಿಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ಅನೇಕವಿದ್ರೂ ಅದರಲ್ಲಿ ಒಂದು ಸಾಕ್ಷಿಗಳಾಗಿರುವುದು, ಟು ಬಿ ಎ ವಿಟ್ನೆಸ್. ಹಲ್ಲೆಲೂಯಾ. ಸೊ ವೇದದಲ್ಲಿ ಒಂದು ವೇದ ವಚನವನ್ನು ನಾನು ಓದ್ತೇನೆ. ಕೀರ್ತನೆ 119ನೇ ಕೀರ್ತನೆ 99ನೇ ವಚನವನ್ನು ನಾನು ಓದ್ತೇನೆ. Psalms 119 verses 99 ಅದರ ಮೊದಲನೇ ಭಾಗವನ್ನು ನಾನು ಓದ್ತೇನೆ. ನಿನ್ನ ಒಡಂಬಡಿಕೆಯನ್ನು ನಾನು ಧ್ಯಾನಿಸುತ್ತಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ಹಲ್ಲೆಲೂಯಾ. ಸೊ ಯಾವುದು ಈ ಒಡಂಬಡಿಕೆ, ಯಾವುದು ಈ ಸಾಕ್ಷಿ ಅಂದರೆ, ದೇವರು ಉಪಯೋಗಿಸಿದ ದೇವ ಜನರ ಸಾಕ್ಷಿಗಳನ್ನು ಗಮನವಾಗಿ ನಾವು ಗಮನಿಸಿದ್ರೆ ನಮಗೆ ಜ್ಞಾನ ಹೆಚ್ಚಾಗುತ್ತದೆ ಮತ್ತು ಅಭಿಷೇಕ ಹೆಚ್ಚಾಗುತ್ತದೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಇಲ್ಲಿ ಕೀರ್ತನೆಗಾರನು ಹೇಳುತ್ತಾ ಇದ್ದಾನೆ, ನಿನ್ನ ಒಡಂಬಡಿಕೆಯನ್ನು, ನಿನ್ನ ಸಾಕ್ಷಿಯನ್ನು ನಾನು ಅದನ್ನು ಗಮನವಾಗಿ ಗಮನಿಸಿದ್ದೇನೆ, ಅದನ್ನು ಧ್ಯಾನಿಸಿದ್ದೇನೆ. ಅದನ್ನು ಧ್ಯಾನಿಸುವಾಗ ನಮಗೆ ಜ್ಞಾನ ಹೆಚ್ಚಾಗುತ್ತೆ. ಹಲ್ಲೆಲೂಯಾ. ಸೊ ಇದನ್ನು ಕೇಳುವ ಅನೇಕರು ಇದನ್ನು ಅರಿತುಕೊಳ್ಳುವಂತೆ ಈ ಕಾರ್ಯವನ್ನು ಈ ದಿನದಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡುತ್ತೇನೆ. ಆಮೇಲೆ ಸರಿ, ಮೊದಲನೇ ಕಾರ್ಯ ಅಂದರೆ ಸಾಕ್ಷಿ ಅಂದರೇನು? ವಾಟ್ ಇಸ್ ಟೆಸ್ಟಿಮನಿ? ಅದಕ್ಕೆ ಒಂದು ವೇದ ವಾಕ್ಯವನ್ನು ನಾವು ಓದೋಣ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನವನ್ನು ನಾನು ಓದ್ತೇನೆ. Acts chapter 1 verses 8. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದೆಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಯಾರಿಗೆ ಸಾಕ್ಷಿಗಳಾಗಿರಬೇಕಂದ್ರೆ ದೇವರು ಹೇಳುತ್ತಾ ಇದ್ದಾರೆ, ನನಗೆ ನೀವು ಸಾಕ್ಷಿಗಳಾಗಿರಬೇಕು ಅಂತ ಇಲ್ಲಿ ವಾಕ್ಯ ನಮಗೆ ಇಲ್ಲಿ ಹೇಳುತ್ತದೆ. ಅಂದರೆ ನಮ್ಮ ಜೀವಿತದಲ್ಲಿ ದೇವರು ಮಾಡಿರುವ ಅದ್ಭುತವಾದ ಕಾರ್ಯಗಳ ಬಗ್ಗೆ ದೇವರಿಗೆ ಇಲ್ಲಿ ಹೇಳುತ್ತಾ ಇದ್ದಾರೆ, ನೀವು ನನಗೆ ಸಾಕ್ಷಿಗಳಾಗಿರುವಿರಿ ಎಂದು ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಗಮನಿಸ್ರಿ, ಈ ಸತ್ಯವೇದದಲ್ಲಿ ಅನೇಕ ಕಾರ್ಯಗಳಿದೆ. ಈ ಸತ್ಯವೇದದಲ್ಲಿ ಅನೇಕ ಕಾರ್ಯಗಳಿದೆ. ಯಾವ ಕಾರ್ಯಕ್ಕೆ ಸಾಕ್ಷಿಗಳಾಗಿದ್ದೀರಾ ಎನ್ನುವುದೇ ಮುಖ್ಯವಾದ ಕಾರ್ಯ. ಈ ಸತ್ಯವೇದದಲ್ಲಿರುವಂಥ ಅನೇಕ ಕಾರ್ಯಗಳಿಗೆ ಯಾವ ಕಾರ್ಯಕ್ಕೆ ಸಾಕ್ಷಿಗಳಾಗಿದ್ದೀವೋ ಅದೇ ಮುಖ್ಯವಾದ ಕಾರ್ಯ. ಸರಿ, ಮೊದಲನೆಯ ಸಾಕ್ಷಿ ಏನಂದರೆ, ಯೇಸು ನನ್ನ ಪಾಪವನ್ನು ಕ್ಷಮಿಸಿದರು. ಆ ಸಾಕ್ಷಿ ನಮಗಿದ್ದರೆ ನಮಗೆ ಉಪದೇಶಿಸುವವರಿಗಿಂತ ಅತೀಕ ಜ್ಞಾನವಂತರಾಗಿರುತ್ತೇವೆ ಮತ್ತು ನಮ್ಮ ಜೀವಿತ ಕೊನೆಯವರೆಗೂ ನಿಲ್ಲುತ್ತದೆ. ಹಲ್ಲೆಲೂಯಾ. ಯೇಸು ಪಾಪವನ್ನು ಕ್ಷಮಿಸುವ ದೇವರು, ಈ ಲೋಕದಲ್ಲಿ ಯಾರೂ ಇಲ್ಲ. ಸೊ ಹಾಗೆಯೇ ಆ ದೇವರನ್ನು ನಾವು ಅಂಗೀಕರಿಸಿದ ಮೇಲೆ ಅನೇಕ ಕಾರ್ಯಗಳಿಗೆ ದೇವರು ನಮ್ಮನ್ನು ಸಾಕ್ಷಿಗಳಾಗಿಡುತ್ತಾರೆ. ಹಲ್ಲೆಲೂಯಾ. ನೋಡಿ, ಈ ವೇದದಲ್ಲಿ ದೇವರು ನಮ್ಮನ್ನು ಹೇಗೆ ರೂಪಿಸಿಟ್ಟಿದ್ದಾರೆ ಅಂದರೆ, ಒಂದು ವೇದ ವಚನವನ್ನು ನಾನು ಓದ್ತೇನೆ. 1 ಪೇತ್ರನ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು ನಾನು ಓದ್ತೇನೆ. 1 Peter chapter 2 verses 9. ಆದರೆ ಕತ್ತಲೆ ಒಳಗಿಂದ ತನ್ನ ಆಶ್ಚರ್ಯಕರವಾದ ಬೆಳಕಿಗೆ ನಿಮ್ಮನ್ನು ಕರೆದಾತನ ಅದ್ಭುತ ಕಾರ್ಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ನೀವು ದೇವರಿಂದ ಆರಿಸಿಕೊಳ್ಳಲ್ಪಟ್ಟ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಪರಿಶುದ್ಧ ಜನಾಂಗವು, ದೇವರ ಸ್ವಕೀಯ ಜನರು ಆಗಿದ್ದೀರಿ. ಇಲ್ಲಿ ದೇವರು ನಮ್ಮನ್ನು ಹೇಗೆ ರೂಪಿಸಿಟ್ಟಿದ್ದಾರೆ ಅಂದರೆ, ದೇವರಿಂದ ಆರಿಸಿಕೊಳ್ಳಲ್ಪಟ್ಟ ಜನಾಂಗವು, ರಾಜವಂಶಸ್ಥರಾದ ಯಾಜಕರು ಮತ್ತು ಸ್ವಕೀಯ ಜನರು ಎಂದು ಇಲ್ಲಿ ವೇದ ನಮ್ಮ ಬಗ್ಗೆ ಹೇಳುತ್ತದೆ. ನಮ್ಮೆಲ್ಲರಿಗೂ ಒಂದೊಂದು ಸಾಕ್ಷಿ ಇದೆ ಅಲ್ಲವಾ? ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಎಲ್ಲರಿಗೂ ಒಂದೊಂದು ಸಾಕ್ಷಿ ಇದೆ. ಒಂದು ದಿನ ನಾವು ಭಯಂಕರವಾದ ಕತ್ತಲೆಯಲ್ಲಿ ನಾವು ಜೀವನ ಮಾಡಿದ್ದೇವೆ, ಆದರೆ ದೇವರು ನಮ್ಮನ್ನು ಆಶ್ಚರ್ಯಕರವಾದ ಬೆಳಕಿಗೆ ನಮ್ಮನ್ನು ಕರೆದಿದ್ದಾರೆ. ಸೊ ದೇವರು ನಮ್ಮ ಕಣ್ಣುಗಳನ್ನು ತೆರೆದಿದ್ದಾರೆ. ನಮ್ಮ ಕಣ್ಣುಗಳು ತೆರೆದಿದ್ದ ತಕ್ಷಣ ಅವರು ಮಾಡಿರುವ ಅದ್ಭುತವಾದ ಕಾರ್ಯಗಳನ್ನು ಪ್ರಚಾರ ಮಾಡುವಂತೆ ದೇವರು ನಮ್ಮನ್ನು ಕರೆದಿದ್ದಾರೆ. ಹಲ್ಲೆಲೂಯಾ. ಈ ಸೇವೆಗೆ ದೇವರು ನಮ್ಮನ್ನು ಕರೆದಿದ್ದಾರೆ. ಸೊ ಈ ಮಾತಿಗೆ, ಈ ಸತ್ಯಕ್ಕೆ ನಾವು ಸಾಕ್ಷಿಗಳಾಗಿರಬೇಕು. ಹಲ್ಲೆಲೂಯಾ. ಯಾವ ಸತ್ಯವನ್ನು ನಾವು ಅರಿತಿದ್ದೀವೋ, ಯಾವ ಸತ್ಯ ನಮ್ಮನ್ನು ಬಿಡುಗಡೆ ಮಾಡಿದೆಯೋ ಆ ಸಾಕ್ಷಿಗೆ, ಆ ಸತ್ಯಕ್ಕೆ ನಾವು ಸಾಕ್ಷಿಯುಳ್ಳವರಾಗಿರಬೇಕು. ಹಲ್ಲೆಲೂಯಾ. ಸೊ ನಮ್ಮ ಜೀವಿತದಲ್ಲಿ ಸಾಕ್ಷಿ ಅನ್ನೋದು ನೆಲೆಯಾಗಿರಬೇಕು. ಆಮೇಲೆ
ನೋಡಿ, ಈ ವೇದದಲ್ಲಿ ಅನೇಕ ಕಾರ್ಯಗಳನ್ನು ದೇವರು ಸಾಕ್ಷಿಯಾಗಿಟ್ಟಿದ್ದಾರೆ. ಯೇಸು ಅಭಿಷೇಕಿಸಿದ್ದಾರೆ. ಹಲ್ಲೆಲೂಯಾ. ಜ್ಞಾನವನ್ನು ಮತ್ತು ತಿಳುವಳಿಕೆಯನ್ನು ಕೊಡುವ ಆತ್ಮವೆಂದು ಯೆಶಾಯ ಬರೆದ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 2ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಕೆಲವು ಸಮಯ ಪರಿಶುದ್ಧಾತ್ಮನು ಈ ಒಂದು ಸ್ಥಳಕ್ಕೆ, ಈ ಒಂದು ಮನೆಗೆ ಹೋಗಬೇಕು, ದಿಢೀರೆಂದು ಈ ರೀತಿಯಾದ ಕಾರ್ಯಗಳನ್ನ ನಮಗೆ ಪ್ರೇರೇಪಿಸುತ್ತಾರೆ. ಈ ಪ್ರೇರೇಪಣೆ ನಿಜವಾದ ಗುರುತು. ಆ ತಿಳುವಳಿಕೆನೇ ದೇವರು ನಮ್ಮ ಸಂಗಡ ಮಾತನಾಡುತ್ತಾ ಇದ್ದಾರೆ ಅಂತ ಅರ್ಥ. ಹಲ್ಲೆಲೂಯಾ. ಸೊ ನಮ್ಮೊಂದಿಗೆ ದೇವರು ರಕ್ಷಿಸಿದ ದಿನದಿಂದ ಈ ದಿನದವರೆಗೂ ಪರಿಶುದ್ಧಾತ್ಮನು ನಮಗೆ ತಿಳುವಳಿಕೆಯನ್ನು ತಂದು ನಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ಸೊ ಇವತ್ತುವರೆಗೂ ಈ ಮಾತಿಗೆ ಇವತ್ತುವರೆಗೂ ನಾವು ಸಾಕ್ಷಿಗಳಾಗಿದ್ದೇವೆ. ಹಲ್ಲೆಲೂಯಾ. ಮತ್ತು ವೇದದಲ್ಲಿ ಇನ್ನೊಂದು ವಚನ, ಕೀರ್ತನೆ 34ನೇ ಅಧ್ಯಾಯದಲ್ಲಿ ದೇವರು ಒಂದು ವಾಗ್ದಾನ ಮಾಡಿದ್ದಾರೆ. ಏನು ವಾಗ್ದಾನ ಮಾಡಿದ್ದಾರೆ ಅಂದರೆ, ನಾನು ಆ ವಾಕ್ಯವನ್ನು ಓದ್ತೇನೆ. ಕೀರ್ತನೆ 34ನೇ ಅಧ್ಯಾಯ 10ನೇ ವಚನವನ್ನು ನಾನು ಓದ್ತೇನೆ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು, ಯೆಹೋವನನ್ನು ಹುಡುಕುವವರಿಗೆ ಯಾವ ಒಳ್ಳೆಯದಕ್ಕೂ ಕೊರತೆ ಇರುವುದಿಲ್ಲ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಸೊ ಅದಕ್ಕಾಗಿ ದೇವರು ನನಗೆ ವಾಗ್ದಾನ ಕೊಟ್ಬಿಟ್ಟಿದ್ದಾರೆ, ನಾನು ಯಾವ ಕೆಲಸ ನಾನು ಮಾಡುವುದಿಲ್ಲ ಅಂತ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ಸೇವಕರಾದ ನಾವು ನಮಗಿರುವ ಕೆಲಸವನ್ನು ನಾವು ಮಾಡುತ್ತೇವೆ. ಆ ಒಂದು ಸತ್ಯಕ್ಕೆ ನಾವು ಸಾಕ್ಷಿಗಳಾಗಿರಲಿಕ್ಕೆ ನಾವು ಬಯಸುತ್ತೇವೆ. ಇವಾಗ ಗಮನಿಸ್ರಿ, ಈ ಮಾತಿಗೆ ಅರ್ಥ ಏನಂದರೆ, ಯೆಹೋವನನ್ನು ಹುಡುಕುವವರಿಗೆ ಯಾವ ಕೊರತೆ ಇಲ್ಲ. ಆ ಮಾತಿಗೆ ಅರ್ಥ ಏನಂದರೆ, ಕರ್ತನನ್ನು ಹುಡುಕುವವರು, ಕರ್ತನನ್ನು ಸೇವಿಸುವವರು, ದೇವರಿಗಾಗಿ ಜೀವಿಸುವವರು ಮತ್ತು ಯಾವ ಮೇಲಿಗೂ ಅವರು ಕೊರತೆ ಪಡುವುದೇ ಇಲ್ಲ. ದೇವರ ನಾಮವನ್ನು ಮಹಿಮೆ ಪಡಿಸುವವರು ಯಾವ ಒಳ್ಳೆಯದಕ್ಕೂ ಅವರಿಗೆ ಕೊರತೆ ಇರುವುದೇ ಇಲ್ಲ ಎಂದು ವಾಕ್ಯ ನಮಗೆ ಇಲ್ಲಿ ಭರವಸೆ ನೀಡುತ್ತದೆ. ಹಲ್ಲೆಲೂಯಾ. ಇಷ್ಟು ವರ್ಷಗಳ ಕಾಲ ನಾವು ದೇವರನ್ನು ಹಗಲು ರಾತ್ರಿ ದೇವರನ್ನು ನಾವು ಹುಡುಕಿದ್ದೇವೆ, ಅವರನ್ನು ಸೇವಿಸಿದ್ದೇವೆ. ಆವಾಗ ದೇವರು ನಮ್ಮ ಕೊರತೆಗಳನ್ನು ನೀಗಿಸಿದರು. ಮಾತ್ರವಲ್ಲದೆ ಇರುವ ಕೊರತೆಗಳನ್ನು ಕೂಡ ದೇವರು ಸಂಪೂರ್ಣವಾಗಿ ನೀಗಿಸಲು ಅವರು ಬಲವರಾಗಿದ್ದಾರೆ. ಹಲ್ಲೆಲೂಯಾ. ಸೊ ಹೀಗೆ ನಮ್ಮ ಜೀವಿತದಲ್ಲಿ ದೇವರ ಸತ್ಯಕ್ಕೆ ನಾವು ಸಾಕ್ಷಿಗಳಾಗಿದ್ದರೆ ದೃಢವಾಗಿ ನಾವು ದೇವರನ್ನು ಮಹಿಮೆಪಡಿಸಿದ್ದೇವೆ. ಹಲ್ಲೆಲೂಯಾ. ಸರಿ, ಎರಡನೇ ಕಾರ್ಯ ಬಂದು ಇಬ್ರಾಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನವನ್ನು ನಾನು ಓದ್ತೇನೆ. ಹೀಬ್ರೂಸ್ ಚಾಪ್ಟರ್ 12:1 ಅದರ ಮೊದಲನೇ ಭಾಗವನ್ನು ನಾನು ಓದ್ತೇನೆ. ಆದುದರಿಂದ ನಾವು ಸಹ ಸಾಕ್ಷಿಗಳ ದೊಡ್ಡ ಮೇಘದಿಂದ ಸುತ್ತುವರೆದಿದೆವು. ಯಾವ ರೀತಿಯಾದ ಸಾಕ್ಷಿಗಳು ಸುತ್ತುವರೆದಿದೆ ಅಂದರೆ, ಮಹಾ ದೊಡ್ಡ ಮೇಘದಿಂದ ಸಾಕ್ಷಿಗಳು ಸುತ್ತುವರೆದಿದಂತೆ. ಆ ಸಾಕ್ಷಿಗಳನ್ನು ನಾವು ಗಮನವಾಗಿ ಗಮನಿಸಿದ್ರೆ ನಮ್ಮ ಜೀವಿತ ಬದಲಾಗುತ್ತದೆ. ಹಲ್ಲೆಲೂಯಾ. ನೋಡಿ, ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಾಕ್ಷಿಗಳನ್ನ ನಾವು ಕೇಳಿರ್ತೇವೆ ಅಲ್ವಾ. ನಾನು ಅನೇಕ ಬುಕ್ಸ್ಗಳನ್ನು ನಾವು ಓದುವಾಗ, ದೇವ ಸೇವಕರ ಸಾಕ್ಷಿಗಳನ್ನು ಅದನ್ನು ಓದುವಾಗ ನನ್ನ ಜೀವಿತವನ್ನು ಅದು ಬದಲಾಯಿಸಿದೆ. ಸೊ ಪ್ರತಿದಿನ ನಾವು ದೇವರ ವಾಕ್ಯವನ್ನು ನಾವು ಓದುವಾಗ ನಮಗೆ ಯಾವ ಕಾರ್ಯ ಬೇಕೋ ಆ ಕಾರ್ಯವನ್ನು ದೇವರು ನಮಗೆ ಹಂಚಿಕೊಡ್ತಾರೆ. ಹಲ್ಲೆಲೂಯಾ. ಸರಿ, ಇವಾಗ ಸತ್ಯವನ್ನು ನಾವು ತಿಳಿಸಬೇಕು, ಸುವಾರ್ತೆಯನ್ನು ನಾವು ತಿಳಿಸಬೇಕು. ಬೈಬಲ್ ನಮಗೆ ಹೇಳುತ್ತದೆ, ಬಿತ್ತುವವರ ಮೇಲೆ ಆಶೀರ್ವಾದ ತಂಗುತ್ತದೆ. ಸೊ ಬಿತ್ತುವುದಕ್ಕೆ ಹೊರಟಿದ್ದೇವೆ ಎಂದು ವಾಕ್ಯ ನಮ್ಮ ಬಗ್ಗೆ ಹೇಳುತ್ತದೆ. ಈ ಬಿತ್ತುವುದಕ್ಕೆ ಮತ್ತು ತ್ಯಾಗಕ್ಕೆ ನಾವು ಸಾಕ್ಷಿಗಳಾಗಿರಬೇಕು. ನಮಗಾಗಿ ಪ್ರಾಣವನ್ನು ಕೊಟ್ಟ ಆ ಯೇಸುವನ್ನು ನಾವು ಪ್ರತಿದಿನ ನಾವು ಆಚರಣೆ ಮಾಡಬೇಕು. ಹಲ್ಲೆಲೂಯಾ. ಒಂದು ವಿಷಯ ಗಮನದಲ್ಲಿ ನಾವು ಇಟ್ಟುಕೊಳ್ಳಬೇಕು, ಜೀವಕ್ಕೆ ಸಮಾನವಾದುದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಆಮೇನ್. ಹಲ್ಲೆಲೂಯಾ. ಈ ಮೊರೇವಿಯನ್ ಮಿಷನ್ ಎನ್ನುವ ಸೇವೆ, ಆ ಒಂದು ಧ್ವಜದಲ್ಲಿ ಅವರು ಏನು ಗುರುತಾಗಿ ಇಟ್ಟಿದ್ದಾರೆ ಅಂದರೆ, ಒಂದು ಕುರಿಮರಿ ಯಜ್ಞಕ್ಕೆ ಅಂದರೆ ಬಲಿ ಇಡಲಿಕ್ಕೆ ಮತ್ತು ಸುಡಲ್ಪಡಲಿಕ್ಕೆ ರೆಡಿಯಾಗಿದೆ ಎನ್ನುವ ಒಂದು ಸಿಂಬಲನ್ನು ಆ ಧ್ವಜದಲ್ಲಿ ಅವರು ಇಟ್ಟಿದ್ದಾರೆ. ಒಂದು ಸೇವೆಗೆ ಸಮರ್ಪಿಸಿದರೆ ಅಲ್ಲಿ ರಕ್ತ ಸಾಕ್ಷಿಯಾಗಿ ಸಾಯಲಿಕ್ಕೆ ತಾಯಿ ಏನು ಮಾಡ್ತಾಳೆ, ತನ್ನನ್ನು ಸಮರ್ಪಿಸಿ ತನ್ನ ಮಕ್ಕಳನ್ನು ಸೇವೆಗೆ ಕಳುಹಿಸಿಕೊಡುತ್ತಾರೆ. ಹಾಗೆ ಕಳುಹಿಸಿಕೊಡುವಂಥ ಸಮಯದಲ್ಲಿ ಆ ತಾಯಿ ಹೇಳುವ ಮಾತೇನು ಗೊತ್ತಾ, ಸರಿ ಮಕ್ಕಳೇ, ನಾವು ಪರಲೋಕದಲ್ಲಿ ಸಂಧಿಸೋಣ. ಹೇಗಿದೆ ನೋಡ್ರಿ ಸಾಕ್ಷಿ. ಅವರು ಸೇವೆಗೆ ಕಳುಹಿಸಿಕೊಡುವಾಗ ಪರಲೋಕದಲ್ಲಿ ಸಂಧಿಸೋಣ, ವಿ ವಿಲ್ ಮೀಟ್ ಇನ್ ಹೆವೆನ್ ಅಂತ ಹೇಳಿ ಆ ಮಕ್ಕಳನ್ನ ಸೇವೆಗೆ ಆ ತಾಯಿ ಏನು ಮಾಡ್ತಾಳೆ, ತನ್ನನ್ನೇ ತಾನೇ ಸಮರ್ಪಿಸಿ ಮಕ್ಕಳನ್ನ ಸೇವೆಗೆ ಕಳುಹಿಸಿಕೊಡ್ತಾಳೆ. ಸೊ ಈ ರೀತಿಯಾದ ಸಾಕ್ಷಿಗಳನ್ನು ಕೇಳುವಾಗ ನಾವು ಮಾಡುವ ತ್ಯಾಗ ಹೇಗಿದೆ ಎಂದು ನಾವು ನೋಡಬೇಕು.
ಈ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿರುವ ದೇವ ಮಗನು ತನ್ನ ಪ್ರಾಣವನ್ನು ನಮಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಪ್ರತಿದಿನ ನಾವು ಕೊಂಡಾಡಬೇಕು, ಅದನ್ನು ಆಚರಿಸಬೇಕು. ಯಾವತ್ತೋ ಒಂದು ದಿನ ಅಲ್ಲ, ಪ್ರತಿದಿನ ಅದನ್ನು ಕೊಂಡಾಡಬೇಕು, ಅವರನ್ನು ನಾವು ಘನಪಡಿಸಬೇಕು. ಯಾಕಂದರೆ ನಮಗಾಗಿ ಜೀವವನ್ನು ಕೊಟ್ಟ ದೇವರಾದ ಕರ್ತನವರು. ಹಲ್ಲೆಲೂಯಾ. ಸೊ ಒಂದು ಸಾಕ್ಷಿಯನ್ನು ನಾವು ಗಮನಿಸಿದರೆ, ಒಂದು ಸಾಕ್ಷಿಯನ್ನು ನಾವು ಗಮನವಾಗಿ ಅದನ್ನು ಗಮನಿಸುವಾಗ ಅದು ನಮ್ಮ ಕಣ್ಣನ್ನು ತೆರೆಯುತ್ತದೆ. ಮಾತ್ರವಲ್ಲದೆ ದೇವರ ಕೃಪೆ ನಮಗೆ ಪೂರ್ಣವಾಗಿ ಸಿಗುತ್ತದೆ. ಹಲ್ಲೆಲೂಯಾ. D.L. ಮೂಡಿ ಎನ್ನುವ ಒಬ್ಬ ದೇವ ಮನುಷ್ಯನ್, ಅವರ ಬಗ್ಗೆ ಒಂದು ಸಾಕ್ಷಿ. D.L. ಮೂಡಿ ಅವರು ಹೀಗೆ ಹೇಳಿದರು, ನಾನು 10,000 20,000 ಜನರಿಗೆ ನಾನು ಪ್ರಸಂಗ ಮಾಡಿದ್ರು ಪ್ರತಿದಿನ ಒಂದು ಆತ್ಮವನ್ನು ನಾನು ದೇವರಲ್ಲಿ ನಾನು ನಡೆಸಲಿಲ್ಲ ಅಂದರೆ ನನಗೆ ನಿದ್ದೆನೇ ಬರುವುದಿಲ್ಲ ಅಂತ ಒಂದು ಸಾಕ್ಷಿಯನ್ನು ಅವರು ಹೇಳಿದರು. ಪ್ರತಿದಿನ ಒಂದು ಆತ್ಮವನ್ನು ದೇವರಲ್ಲಿ ನಡೆಸಬೇಕು, ಇಲ್ಲಾಂದರೆ ಅವ್ರ ಮನಸ್ಸಿಗೆ ಸಮಾಧಾನನೇ ಇರುವುದಿಲ್ಲ. ಸೊ ನಮ್ಮಂಥ ಸೇವೆ ಮಾಡುವವರಿಗೆಲ್ಲ ಇದೊಂದು ದೊಡ್ಡ ಸವಾಲು. ಹಲ್ಲೆಲೂಯಾ. ಮತ್ತು ಪರಲೋಕದ ಬಗ್ಗೆ ನಂಬಿಕೆ. ಯಾರು ನೋಡಿದ್ದಾರೆ ಪರಲೋಕವನ್ನು ನಾವು ನೋಡಲಿಲ್ಲ, ಆದರೆ ಪರಲೋಕದ ಬಗ್ಗೆ ನಂಬಿಕೆ. ಆದರೆ ವಾಕ್ಯ ಹೇಳುತ್ತದೆ ನಮ್ಮ ನಿವಾಸ ಸ್ಥಾನ ಪರಲೋಕ ಎಂದು ವಾಕ್ಯ ನಮಗೆ ಭರವಸೆ ನೀಡುತ್ತದೆ. ಸೊ ನಾವು ಯಾಕೆ ಕ್ರೈಸ್ತರಾಗಿದ್ದೇವೆ, ದೇವ ಜನರಾಗಿದ್ದೇವೆ ಅಂದರೆ, ಕೆಲವರು ಹೇಳ್ತಾರೆ, ಅನೇಕ ಕಾರಣಗಳನ್ನು ಹೇಳುತ್ತಾರೆ. ಆವಾಗಲೇ ಸ್ಮಶಾನ ಸಿಕ್ಕುತ್ತದೆ, ಕೆಲಸಕ್ಕಾಗಿ, ಮದುವೆಗಾಗಿ ಅಂತ ಹಲವಾರು ಕಾರಣಗಳನ್ನ ಅವ್ರು ಹೇಳ್ತಾರೆ. ಆದರೆ ನಾವು ಕ್ರೈಸ್ತರಾಗಿದ್ದು ಆ ನಿತ್ಯ ಜೀವ ಪರಲೋಕ ಹೊಂದುವುದಕ್ಕೆ. ಹಲ್ಲೆಲೂಯಾ. ಇದನ್ನು ನಾವು ಸಾಬೀತುಪಡಿಸಬೇಕು. ಕೆಲವರು ನಮ್ಮನ್ನು ಕೇಳ್ತಾರೆ, ನೀವೇನು ಪರಲೋಕ ನೋಡಿದ್ದೀರಾ ಅಂತ ಈಗೆಲ್ಲ ಕೇಳ್ತಾರೆ. ಅಂದರೆ ಆ ಪರಲೋಕದ ಪೂರ್ವ ರುಚಿಯಾಗಿ, ಫೋರ್ಟೇಸ್ಟ್ ಆಗಿ ನಮ್ಮ ಜೀವಿತವನ್ನೇ ದೇವರು ಬದಲಾಯಿಸಿಬಿಡ್ತಾರೆ. ಹಲ್ಲೆಲೂಯಾ. ಈ ಉಜ್ಜೀವನ ಯೋಜನೆಯಲ್ಲಿ ನಾವು ಸಾಕ್ಷಿಗಳಾಗಿ ಇರಬೇಕು. ನೋಡಿ ನಂಬುವುದಕ್ಕಿಂತ ನೋಡದೆ ನಂಬುವವರು ಭಾಗ್ಯವಂತರು, ಧನ್ಯರು ಎಂದು ವಾಕ್ಯ ಹೇಳುತ್ತದೆ. ಸೊ ನಾವು ನಮ್ಮ ಈ ಸೇವೆಯಲ್ಲಿ ನಾವು ಅನೇಕ ಸಾಕ್ಷಿಗಳನ್ನು ನಾವು ಕೇಳಿದ್ದೇವೆ. ಒಬ್ಬರು ಒಂದು 2 ದಿನ ಪ್ರಜ್ಞೆ ಇಲ್ಲದೆ ಇದ್ದರು. ಸೊ ಅಂಥ ಸಮಯದಲ್ಲಿ ಅವ್ರನ್ನ ಹೋಗಿ ಕೇಳಿದ್ವಿ, ಏನಾಯಿತು ಅಂಥ ಸಮಯದಲ್ಲಿ ಅಂತ ಕೇಳುವಾಗ ಅವ್ರು ಹೇಳಿದರು, ನಾನು ಪರಲೋಕಕ್ಕೆ ಹೋದೆ, ನಾನು ಯೇಸುವನ್ನು ನೋಡಿದೆ, ಪ್ರಕಾಶಮಯವಾಗಿತ್ತು ಅಂತ ಹೇಳಿ ಅವರು ಸಾಕ್ಷಿಯನ್ನು ಹೇಳಿದರು. ಸೊ ನಿನ್ನ ಸಮಯ ಇನ್ನೂ ಬಂದಿಲ್ಲ, ನೀನು ತಿರುಗಿ ಹೋಗು ಅಂತ ದೇವರು ನನ್ನನ್ನು ಕಳಿಸಿದ್ರು ಅಂತ ಹೇಳಿದ್ರು. ಅಂದರೆ ಒಂದು ಸಾಕ್ಷಿಯನ್ನು ನಾವು ಕೇಳುವಾಗ ಪರಲೋಕ ಅನ್ನೋದು ನಿಜ. ಹಲ್ಲೆಲೂಯಾ. ಸೊ ಎನ್ನುವ ನಂಬಿಕೆಯನ್ನು ದೇವರು ಉಂಟು ಮಾಡುತ್ತಾರೆ. ಆ ಪರಲೋಕಕ್ಕಾಗಿಯೇ ನಾವು ಜೀವಿಸುತ್ತೇವೆ. ಹಲ್ಲೆಲೂಯಾ. ಸೊ ಮಣ್ಣಾದ ಮನುಷ್ಯರಾದ ನಾವು ಒಂದು ದಿನ ಸಾಯುತ್ತೇವೆ, ಆದರೆ ದೇವರನ್ನು ನಂಬುವವರಿಗೆ ಮರಣನೇ ಇಲ್ಲ. ಹಲ್ಲೆಲೂಯಾ. ಸೊ ನನ್ನನ್ನು ನಂಬುವವನು ಬದುಕಿಕೊಳ್ಳುತ್ತಾನೆ ಎಂದು ವಾಕ್ಯ ನಮಗೆ ಇಲ್ಲಿ ಹೇಳುತ್ತದೆ. ಸೊ ಈ ಉಜ್ಜೀವನ ದೇವರ ಯೋಜನೆಯಲ್ಲಿ ಅಗ್ನಿಯಿಂದ ಉತ್ತರ ನೀಡುವರು ಎಂದು ನಾವು ಸಾಕ್ಷಿಗಳಾಗಿದ್ದೇವೆ. ಹಲ್ಲೆಲೂಯಾ. ಈ ಉಜ್ಜೀವನಕ್ಕೆ ದೇವರು ದಹಿಸುವ ಬೆಂಕಿಯನ್ನು ಗುರುತಾಗಿ ಇಟ್ಟಿದ್ದಾರೆ. ಅವರು ನಿಮ್ಮನ್ನು ಪರಿಶುದ್ಧ ಆತ್ಮದಿಂದ ಮತ್ತು ಬೆಂಕಿಯಿಂದ, ಅಗ್ನಿಯಿಂದ ನಿಮ್ಮನ್ನು ದೀಕ್ಷಾಸ್ನಾನ ಮಾಡುವರು ಎಂದು ವಾಕ್ಯ ಇಲ್ಲಿ ಹೇಳುತ್ತದೆ. ಸೊ ಅವರ ಬರೋಣಕ್ಕೆ ನಾವೆಲ್ಲರೂ ಗುರುತಾಗಿರೋಣ. ಈ ವೇದವನ್ನು ಬರೆದ ದೇವರಾದ ಕರ್ತನು ಅವರು ಹೇಳಿದ್ರು, ನೀವು ನನಗೆ ಸಾಕ್ಷಿಗಳಾಗಿರುವಿರಿ ಎಂದು ದೇವರು ನಮಗೆ ಹೇಳಿದ್ದಾರೆ. ಸೊ ಈ ದಿನಗಳಲ್ಲಿ ನಾವು ದೇವರ ಸತ್ಯಕ್ಕೆ ಸಾಕ್ಷಿಗಳಾಗಿರೋಣ. ದೃಢವಾಗಿ ನಾವು ದೇವರ ನಾಮವನ್ನು ಮಹಿಮೆಪಡಿಸೋಣ. ಈ ವಾಕ್ಯದ ಮುಖಾಂತರವಾಗಿ ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.